ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ತಮಿಳ್ ನೋಡಿ ನಿಮಗೆ ಗೊತ್ತಾಗಿರಬಹುದು, ಇಡೀ ನಮ್ಮ ಭಾರತಾದ್ಯಂತ, ನಮ್ಮ ರಾಜ್ಯಾದ್ಯಂತ ಒಂದೇ ಒಂದು ನ್ಯೂಸ್ ಇರೋದು ಅಂತಂದರೆ ಅದು ಯಾವುದು ಅಂದರೆ ಸಿಲಿಂಡರ್ ನ್ಯೂಸ್. ಪೆಟ್ರೋಲ್ ಒಂದು ಬೆಲೆ ಏರಿಕೆ ಆಗಿರುವಂಥ ಒಂದು ನ್ಯೂಸ್. ಯಾವುದೇ ಒಂದು ಚಾನಲ್ ನಾವು ಹಚ್ಚಿದ್ರು ಅದು ಇಷ್ಟೊಂದು ಸಿಲಿಂಡರ್ ಸ್ಟಾಕ್ ಇಲ್ಲ, ಇಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅಂತ ಇದ್ದಾರೆ. ಈಗ ನಮ್ಮ ಮನೆಯಲ್ಲೂ ಕಾಣಿಸ್ತಾ ಇರ್ಬೋದು. ಆ್ಯಕ್ಚುಲಿ ನಮ್ಮದು ಸಿಲಿಂಡರು ಅಂದರೆ ಗ್ಯಾಸ್ ಮುಗಿದಿದೆ, ಅಂದರೆ ಸ್ಟಾಕ್ ಇಲ್ಲ ನಮ್ಮ ಮನೆಯಲ್ಲಿನೂ. ಅದಕ್ಕೆ ನಾನು ಈ ವಿಡಿಯೋಸನ್ನು ನನಗೆ ತುಂಬಾ ಒಂದು ಇಫೆಕ್ಟ್ ಆಗ್ಬೋದು ಎಲ್ರಿಗೂ ಅಂತ ಹೇಳಿ ಈ ವಿಡಿಯೋಸನ್ನು ನಾನು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಏನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಒಂದು ಟ್ರೆಂಡಿಂಗ್ ನ್ಯೂಸ್ ಆಗಿರೋ ಸಿಲಿಂಡರ್ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇರ್ಬೋದು ಅಂತ ಹೇಳ್ಕೊತೀನಿ. ಆ್ಯಕ್ಚುಲಿ ನಾನು ಕ್ಯಾಮ್ರಾನ ಮುಂದ್ಗಡೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಅದು ಸಿಲಿಂಡರ್ ಅಲ್ಲಿ ಹಿಂದ್ಗಡೆ ಇದೆ. ಯಾಕಂದರೆ ಇವಾಗ ಆ್ಯಕ್ಚುಲಿ ಇಸ್ರೇಲ್ ಮತ್ತು ಇರಾನ್ ಅಮೇರಿಕಾದ ಯುದ್ಧ ನಡೀತಾ ಇದೆ. ಆ್ಯಕ್ಚುಲಿ ಇದು ಯುದ್ಧ ನಡೆಯೋದು ಅವರವರು ಒಂದು ವೈಯಕ್ತಿಕ ರಾಷ್ಟ್ರಗಳಿಗೆ ಬಿಟ್ಟಿದ್ದು, ಅಂದರೆ ಅವ್ರು ಯುದ್ಧ ನಡೆಸಬೇಕು ಬಿಡಿಸ್ಬಾರ್ದು ಅಂತ ಅನ್ನೋಕ್ಕೆ ಅವ್ರ ವಿಷಯಕ್ಕೆ ಬಿಟ್ಟಿದ್ದು. ಇವಾಗ ನಮ್ಮ ಸಾಮಾನ್ಯ ಜನರಿಗೆ ತುಂಬಾ ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನಾವು ಅನ್ಕೋತಾ ಇದ್ದೀವಿ. ಬಟ್ ಇದನ್ನೇ ನಾವು ಹೇಗೆ ಪಾಸಿಟಿವ್ ಆಗಿ ನಾವು ಇಂಪ್ರೂವ್ ಮಾಡ್ಕೋಬಹುದು, ಪಾಸಿಟಿವ್ ಆಗಿ ನಾವು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಂತ ಈ ವ್ಲಾಗ್ನಲ್ಲಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಇವಾಗ ಎಲ್ಲದಕ್ಕೆ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರೋದು, ಅಂದರೆ ಮೊದಲಿನ ಕಾಲದ ಒಲೆ ಎಲ್ತು ಎಲ್ಲನೂ ಹಚ್ತಾ ಇದ್ರು ನಮ್ಮ ಪೂರ್ವಜರು. ಬಟ್ ಇವಾಗ ನಾವು ಗ್ಯಾಸ್ ಎಲ್ಲನೂ ಒಂದು ಏನಾದರೂ ಹಾಕಿ ಮಾಡ್ಬೇಕಂತಂದರೆ, ಸಪೋಸ್ ಯಾರಾದರೂ ಗೆಸ್ಟ್ ಬಂದರೆ ಅವ್ರಿಗೆ ಚಹಾ ಕಾಫಿ ಈ ಥರ ಎಲ್ಲ ಕೊಡ್ತಾ ಇದ್ದೀವಿ. ಬಟ್ ಇದನ್ನು ನಾವು ಹೆಲ್ದಿಯಾಗಿ ಹೇಗೆ ಇಂಪ್ರೂವ್ ಮಾಡ್ಕೋಬೋದು ಅಂತಂದರೆ, ಯಾರಾದರೂ ಇವಾಗ ಬೇಸಿಗೆ ಸೀಸನ್ ನಡೀತಾ ಇದೆ, ಚಹಾ ಕಾಫಿ ಬದಲು ನಾವು ಅವ್ರಿಗೆ ಶರ್ಬತ್ತು ಈ ಥರ ತಂಪಾದ ಪಾನೀಯ ಏನಾದರೂ, ಅಂದರೆ ಮನೆಯಲ್ಲಿ ಹೋಮ್ ಮೇಡ್, ಅಂದರೆ ಹೊರಗಡೆ ಆ ಥರ ಈ ಥರ ಬ್ರ್ಯಾಂಡೆಡ್ ಏನೇನೋ ಡ್ರಿಂಕ್ ಇರ್ತವೆ ಫ್ರೆಂಡ್ಸ್, ಕೋಲ್ಡ್ ಡ್ರಿಂಕ್ಸು. ಬಟ್ ಅವನ್ನೆಲ್ಲ ತರೋಕ್ಕಿಂತ ನಾವು ಮನೆಯಲ್ಲಿನ ಗೆಸ್ಟ್ಗಳಿಗೆ ಹೆಲ್ದಿಯಾಗಿ ಅವ್ರ ಹೆಲ್ತನ್ನು ಕಾಪಾಡ್ಕೋಬಹುದು. ಆಮೇಲೆ ನಮ್ಮ ಮನೆಯಲ್ಲೇ ಇಟ್ಕೊಂಡು ನಮ್ಮ ಸೌಂದರ್ಯನೂ ಹೆಚ್ಚಿಸ್ಕೋಬೋದು. ವಿದೌಟ್ ಗ್ಯಾಸಲ್ಲಿ ನಾವು ಅಡುಗೆನೂ ಮಾಡ್ಬೋದು. ನಮ್ಮ ಮುಂಬರುವ ದಿನಗಳಲ್ಲಿ ನಾವು ಅನ್ಹೆಲ್ದಿಯಾಗಿ ಇರೋಕ್ಕಿಂತ ಗ್ಯಾಸ್ ನಮ್ಮ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ನಾವು ಶ್ರೀಮಂತಿಕೆನೂ ಕಳಿಸ್ಕೋಬೋದು. ಆ್ಯಕ್ಚುಲಿ ಅಂದರೆ 1 ತಿಂಗಳು ನಾವು ಗ್ಯಾಸ್ನಲ್ಲಿ ನಾವು ಮಾಡ್ತಾಯಿದ್ರೆ, ಇವಾಗ ಗ್ಯಾಸ್ ಇಲ್ಲ ಅಂತ ಹೇಳಿ ನಂಬ್ಕೊಂಡು ನಮ್ಮ ಹೊಟ್ಟೆನ ಹೇಗೆ ತುಂಬಿಸ್ಕೋಬೋದು ಅಂತ ಅನ್ಬೋದು. ನೀವೆಲ್ಲರೂ ಗ್ಯಾಸಲ್ಲಿ ಅಡುಗೆ ಮಾಡ್ಲಾರ್ದೆ ಹೇಗೆ ಹೊಟ್ಟೆ ತುಂಬಿಸ್ಕೋಬೋದು ಅಂದರೆ ನಾವು ಅದನ್ನೇ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಚಾಲೆಂಜ್ ರೀತಿಯಾಗಿ ತೊಗೋಬೋದು ಫ್ರೆಂಡ್ಸ್. ಯಾಕಂತಂದರೆ ಒಬ್ಬೊಬ್ರು ವೆಯ್ಟ್ ಲಾಸ್ನ ಮಾಡಲಿಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಆವಾಗ ಅವ್ರ ಮೈಂಡ್ನಲ್ಲಿ ಸೆಟ್ ಮಾಡ್ಕೊಂಡು ಬಿಡಬೇಕು, ಇವತ್ತು ನಮ್ಮ ಮನೇಲಿ ಸಿಲಿಂಡರ್ ಇಲ್ಲ, ನಾವು ಏನು ತಿನ್ಬೋದು ಅಂತ ಹೇಳಿ. ಅದಕ್ಕೆ ಬೆಳಗ್ಗೆ ಅವ್ರಿಗೂ ಎದ್ದು ಒಂದು ಯಾವುದಾದ್ರೂ ವೆಜಿಟೇಬಲ್ ಜ್ಯೂಸ್ ಕುಡಿಬೋದು. ಬೀಟ್ರೂಟ್, ಹಾಗಲಕಾಯ್ದು, ಯೂಶ್ವಲ್ ಆಗಿ ಒಂದು ಸ್ವಲ್ಪ ಹಾಗಲಕಾಯಿ ಕುಡ್ಲಿಕ್ಕೆ ಕಹಿ ಇರುತ್ತೆ ಹಾಗೆ ಹೇಗೆ ಅಂತಾರೆ. ಬಟ್ ಅದರಿಂದ ತುಂಬಾ ಬೆನಿಫಿಟ್ ಇದೆ. ಬೇಕಾದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಒಗರಿದ್ರೂ ಪರವಾಗಿಲ್ಲ, ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅನ್ನೋರು ಅದನ್ನು ಟ್ರೈ ಮಾಡಿ. ನಿಮ್ಗೆ ಯಾವ ಕಂಫರ್ಟ್ ಇರುತ್ತೆ ಆ ರೀತಿ ಒಂದು ಜ್ಯೂಸನ್ನು ಸೆಟ್ ಮಾಡಿಕೊಂಡು ಬೆಳಗ್ಗೆ 7 ಗಂಟೆಗೆ ಅಥವಾ 6 ಗಂಟೆಗೆ ಅಥವಾ ಅದನ್ನು ಕುಡಿದು ಒಂದು ಸ್ವಲ್ಪ ವಾಕ್ ಹೋಗಿ ಬಂದು ಪ್ಲೆಂಟಿ ಅಥವಾ ವಾಟರ್ನ ಕುಡಿಬೇಕು ಫ್ರೆಂಡ್ಸ್. ಇವಾಗ ಬೇಸಿಗೆ ಕಾಲ ಬರುತ್ತಲ್ಲ, ಅದು ನಮ್ಗೆ ಡಿಹೈಡ್ರೇಷನ್ ಆಗಿರುತ್ತೆ ಬಾಡಿ ಎಲ್ಲ. ಈ ರೀತಿ ಜ್ಯೂಸ್ ಅಥವಾ ಕುಡಿಯೋದ್ರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಅಂದರೆ ಇವಾಗ ಇಲೆಕ್ಟ್ರಿಕಲ್ದು ಒಂದು ಸ್ಟೋವ್ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಅಂದರೆ ಬಾಯ್ಲ್ಡ್ ಎಗ್ಗನ್ನು ತಿನ್ಬೋದು. 2 ರೀತಿಯಿಂದ ಬಾಯ್ಲ್ಡ್ ಎಗ್ಗನ್ನು ಒಬ್ಬರು ಮನುಷ್ಯಗೆ 2 ಅಥವಾ ಭಾಳ ಹೀಟ್ ಬಾಡಿ ಆಗುತ್ತೆ ಇವಾಗ ಸಮ್ಮರ್ ಸೀಸನ್ ಅಂತ, ಅಥವಾ 1 ಹತ್ರ ತಿನ್ಬೋದು. 1 ಎಗ್ಗು ಮತ್ತು ಅದ್ರ ಜೊತೆ ಸ್ಪ್ರೌಟ್ಸನ್ನು ನೆನೆಯಕ್ಕೆ ಇಡಬೇಕು. ಒಂದು ಮೊಳಕೆ ಕಾಳುಗಳನ್ನ ಹಿಂದಿನ ದಿನಾನೇ ನೆನೆ ಇಟ್ಟು ಅದನ್ನು ಬ್ರೇಕ್ಫಾಸ್ಟ್ ಆಗಿ ಒಂದು ಸ್ವಲ್ಪ ನಮಗೆ ಯಾವ ರೀತಿ ಬೇಕಾಗಿರುತ್ತೆ ನಮ್ಮ ಟೇಸ್ಟ್ ತಕ್ಕಂಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಆ ರೀತಿ ಎಲ್ಲ ಹಾಕಿ ನಮ್ಮ ಬೆಳಗಿಂದು ಪ್ರೋಟೀನ್ ಆಗಿರುವಂಥ ಒಂದು ರಿಚ್ ಒಂದು ಆ ರೀತಿ ನಾವು ಯೂಸ್ ಮಾಡ್ಕೋಬೋದು ವಿದೌಟ್ ಗ್ಯಾಸ್ನಿಂದ. ಅಂದರೆ ಹೊರಗಡೆ ಅಂದರೆ ತಂದು ತಿನ್ನೋಕ್ಕಿಂತ, ಅಂದರೆ ಅನ್ಹೆಲ್ದಿಯಾಗಿ ಇರೋಕ್ಕಿಂತ ಈ ಥರ ನಾವು ಅದನ್ನು ಚೇಂಜ್ ಮಾಡ್ಕೋಬೋದು.
ಸುಮ್ಮನೆ ನಾವು ಆ ಒಂದು ಪಕ್ಷಕ್ಕೆ ನಾವು ಈ ಪಕ್ಷ ಹೀಗೆ ಮಾಡ್ತು, ಆ ಪಕ್ಷ ಹೀಗೆ ಮಾಡ್ತು ಅದನ್ನು ಬೈಯೋದಕ್ಕಿಂತ ಯಾವ ಪಕ್ಷ ಇದ್ರೂ, ಸಪೋಸ್ ನಾವೇ ಇವಾಗ ರೂಲಿಂಗ್ ಪಾರ್ಟಿಯಲ್ಲಿ ಇದ್ದೇವಂತ ಇದ್ರೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಫ್ರೆಂಡ್ಸ್? ಯಾಕಂತಂದರೆ ಇದು ರಾಷ್ಟ್ರಗಳು ನಡೀತಾ ಇರೋ ಒಂದು ಯುದ್ಧ, ಅದನ್ನು ತಡೆಯಲಿಕ್ಕೆ ಎಲ್ಲ ರಾಷ್ಟ್ರಗಳು ಒಕ್ಕೂಡಬೇಕು, ಇದನ್ನು ನಾವು ನಿಲ್ಲಿಸಬೇಕು ಅಂತೇಳಿ ಅವ್ರು ತಿಳಿದಾಗೆ ಮಾತ್ರ. ಇದು ಯಾವುದೇ ರೀತಿ ನಮ್ದು ಆ್ಯಕ್ಚುಲಿ ಭಾರತದ ತಟಸ್ಥವಾಗಿದೆ, ಯಾವುದೇ ರೀತಿ ಯಾವುದಕ್ಕೂ ಎನ್ಕರೇಜ್ ಮಾಡ್ತಾ ಇಲ್ಲ, ಯಾವುದೇ ದೇಶಕ್ಕೂ ಮಾಡ್ತಾ ಇಲ್ಲ. ಅದಕ್ಕೆ ನಮ್ದು ಫಾಲ್ಟ್ ಏನು ಇಲ್ಲ ಫ್ರೆಂಡ್ಸ್. ನಾವು ಪಕ್ಷಗಳಿಗೆ ಬಯೋಕ್ಕಿಂತ ಇದರಿಂದ ನಾವು ಹೇಗೆ ಇಂಪ್ರೂವ್ ಆಗ್ಬೋದು ಅಂತ ಅನ್ನೋದು ಅಷ್ಟೇ ನೋಡ್ಬೋದು. ಇದನ್ನು ನೀವು ಟ್ರೈ ಮಾಡಿ. ಬೆಳಗ್ಗೆದು ಒಂದು ಪ್ರೋಟೀನ್ ಯುಕ್ತವಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಆಗಿರುವ ಹೆಲ್ದಿ ಆಗಿರುವಂಥ ಬ್ರೇಕ್ಫಾಸ್ಟ್ ಅಂತೂ ಮುಗಿತು, ವಿದೌಟ್ ಗ್ಯಾಸು. ಇದರಿಂದ ನಮಗೆ ವೇಟ್ ಲಾಸ್ನು ಆಗುತ್ತೆ. ಯಾರಾದರೂ ವೇಟ್ ಲಾಸ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇರ್ತಾರೆ, ಬಟ್ ವೇಟ್ ಲಾಸ್ ಆಗೋಲ್ಲ. ಅವಾಗ ಒಂದು ಮೈಂಡ್ನಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು, ನಮ್ಮ ಮನೇಲಿ ಇವತ್ತು ಗ್ಯಾಸ್ ಇಲ್ಲ, ನಾವೇನಾದರೂ ತಿನ್ನಬೇಕು, ಬಟ್ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಈ ರೀತಿ ನಾನೇನು ಹೇಳಿದ್ನಲ್ಲ ಫ್ರೆಂಡ್ಸ್, ಇದನ್ನು ಫಾಲೋ ಅಪ್ ಮಾಡ್ಕೋತಾ ಹೋಗಿ. ಮತ್ತು ಸಾಯಂಕಾಲ ಯಾರಾದರೂ ಮನೆಗೆ ಗೆಸ್ಟ್ ಹತ್ತು ಬಂದರೆ ಅವ್ರಿಗೆ ಜ್ಯೂಸ್ ಹತ್ತು ಕೊಟ್ಟು ನಾವು ನಮ್ಮ ಗ್ಯಾಸನ್ನು ಉಳಿತಾಯ ಮಾಡ್ಕೋಬೋದು. ಅವ್ರಿಗೆ ನಾವು ಹೆಲ್ದಿಯಾಗಿರ್ಲಿಕ್ಕೂ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಮಧ್ಯಾಹ್ನ ಯಾವಾಗ ಒಂದು ರೊಟ್ಟಿ ಅಥವಾ ಒಂದು ಜಾಸ್ತಿ ಕಾರ್ಬೋಹೈಡ್ರೇಟ್ ಕಮ್ಮಿ ಇರುವಂಥ ಪದಾರ್ಥವನ್ನು ಚಾಯ್ಸ್ ಮಾಡಿಕೊಂಡು ಜಾಸ್ತಿ ಸಲಾಡನ್ನು ನಾವು ಯೂಸ್ ಮಾಡಬೇಕು. ಮಧ್ಯಾಹ್ನದ ಒಂದು ಊಟಕ್ಕೆ ಮೊಸರು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ಅದೊಂದು ನ್ಯಾಚುರಲ್ ಆಗಿ ಪ್ರೋಬಯೋಟಿಕ್ ಥರ ನಮಗೆ ಆ್ಯಕ್ಟ್ ಮಾಡುತ್ತೆ. ಯಾವಾಗಲೂ ಊಟ ಆದ ತಕ್ಷಣ ಮಧ್ಯಾಹ್ನಕ್ಕೆ ನಾವು ಮೊಸರು ಹಾಗೇನೂ ತಿನ್ಬೋದು. ಒಬ್ರೊಬ್ರು ಸಕ್ಕರೆ ಹಾಕೊಂಡು ತಿಂತಾರೆ, ಬಟ್ ಅದನ್ನು ಶುಗರನ್ನು ಅವಾಯ್ಡ್ ಮಾಡಿಕೊಂಡು ಬೆಲ್ಲನೂ ಯೂಸ್ ಮಾಡಿಕೊಂಡು ತಿನ್ಬೋದು. ಹಾಗೇನೂ ಜಾಸ್ತಿ ಸಲಾಡ್ನಲ್ಲಿ ನಾವು ಮೊಸರನ್ನ ಯೂಸ್ ಮಾಡ್ಕೊಂಡು ತಿನ್ಬೋದು. ಯಾವಾಗಲೂ ಮೊಸರು ಒಬ್ರೊಬ್ರು ಇಷ್ಟಪಡಲ್ಲ ಅನ್ನೋರು ಅಂದರೆ ಮಜ್ಜಿಗೆನ ನಾವು ಒಂದು ಗ್ಲಾಸನ್ನು ಕುಡಿದ್ರೆ ಅದರಿಂದನೂ ಹೊಟ್ಟೆ ತುಂಬುತ್ತೆ, ಅಂದರೆ ತುಂಬ ಯೂಸ್ ಆಗುತ್ತೆ. ಅಂದರೆ ಹೊಟ್ಟೆನ ನಮ್ಗೆ ತುಂಬ್ದಂಗೆ ಅನಿಸಿದ್ರೆ ನಾವು ಜಾಸ್ತಿ ಗ್ಯಾಸ್ ಮೇಲೆ ಡಿಪೆಂಡೆಂಟ್ ಇರೋಕ್ಕೆ ಆಗೋದಿಲ್ಲ ಅಲ್ವಾ. ಇವಾಗ ಸ್ಪ್ರೌಟ್ಸನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡು ಒಂದೇ ಒಂದು ಚಪಾತಿ ಅಥವಾ ಒಂದೇ ಒಂದು ರೊಟ್ಟಿ ಬೇಯಿಸ್ಕೊಂಡು ಉಳ್ಕಿದ್ದಲ್ಲೂ ಜಾಸ್ತಿ ಸಲಾಡು, ಒಂದು ಚಟ್ನಿನ ಮಾಡ್ಕೋಬೋದು, ಉಪಯುಕ್ತರು ಗಜ್ರಿ ಚಟ್ನಿ, ಈ ಥರ ವಿದೌಟ್ ಗ್ಯಾಸನ್ನು ನಾವು ಮಾಡಲಾರ್ದೆ ಗಜ್ರಿ ಚಟ್ನಿ ಮತ್ತು ಯಾವುದಾದ್ರೂ ಚಟ್ನಿ ನಿಮ್ಗೆ ಯಾವುದು ಫೇವ್ರೇಟ್ ಇರುತ್ತೆ ಆ ಚಟ್ನಿಯನ್ನು ಮಾಡಿಕೊಂಡು ಅವತ್ತಿಂದು ನಾವು ಡೇನ ಮಾಡ್ಬೋದು. ನೆಕ್ಸ್ಟು ಸ್ನ್ಯಾಕ್ಸಿಗೆ ಏನಾದರೂ ಮಕಾನನ್ನು ಹಾಗೇನೂ ತಿನ್ನಬಹುದು, ಹುರ್ಕೊಂಡು ತಿಂತಾರೆ. ಅದನ್ನು ನಾವು ಓವನ್ನಲ್ಲೂ ಇಟ್ಟು ಮಾಡ್ಬೋದು. ಆ್ಯಕ್ಚುಲಿ ಓವನ್ ಒಬ್ರೊಬ್ರು ಮನೆಯಲ್ಲಿ ಇರೋದಿಲ್ಲ ಅಂದರೆ ನಾವು ಹಾಗೇನೂ ನಾವು ಮಕಾನ ತಿನ್ಬೋದು. ಹಾಗೆ ಚೆನ್ನಾಗಿ ಇರ್ತಾವಲ್ಲ ಫ್ರೆಂಡ್ಸ್, ಅಂದರೆ ಒಂದು ಪುಟಾಣಿ ಅಂದರೆ ಚೆನ್ನಾಗಿರ್ತಾವಲ್ಲ, ಅದನ್ನು ನಾವು ತಿಂದು ನೀರು ಕುಡಿದ್ರೆ ನಮಗೆ ವೆಯ್ಟ್ ಲಾಸು ಆಗುತ್ತೆ. ಅದು ಸ್ನ್ಯಾಕ್ಸಿಗೆ ಆಯಿತು ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಮತ್ತೆ ವಾಕಿಂಗ್ ಅಂತೂ ಮಾಡಿ ನಿಮ್ದೇನು ಡೇ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಕೊಂಡು ರಾತ್ರಿಗೆ ಹಣ್ಣುಗಳನ್ನು ಜಾಸ್ತಿ ತಿನ್ನಬೇಕು ಫ್ರೆಂಡ್ಸ್. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಮ್ಮ ಮನೆಯವರು ಏನೇನು ಹಣ್ಣು ನಮಗೆ ತರಿಸಿದ್ದಾರೆ ಅಂತ ನಿಮಗೆ ಈ ವಿಡಿಯೋ ಎಂಡಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಅಂದರೆ ನಾನು ಈ ನನ್ನ ರುಟೀನನ್ನು ಚೇಂಜ್ ಮಾಡ್ತಾ ಇದ್ದೀನಿ, ಅಂದರೆ ಜಾಸ್ತಿ ಗ್ಯಾಸನ್ನು ಉಳಿತಾಯ ಮಾಡೋಕ್ಕೆ ನಾನು ಟ್ರೈ ಮಾಡ್ಕೋತಾ ನಮ್ಮ ಸೌಂದರ್ಯ ನಾವು ಹೆಚ್ಚಿಸ್ಕೋಬೋದು, ನಮ್ಮ ಆರೋಗ್ಯನೂ ಹೆಚ್ಚಿಸ್ಕೋಬೋದು. ಹಣ್ಣುಗಳನ್ನ ಜಾಸ್ತಿ ತಿನ್ನಬೇಕು ಫ್ರೆಂಡ್ಸ್. ಅಂದರೆ ಇವಾಗ ಕಲ್ಲಂಗಡಿ ಸೀಸನು, ಮಾವಿನ ಹಣ್ಣು ಸೀಸನು ಬರುತ್ತೆ, ಆ ಹಣ್ಣುಗಳನ್ನ ತಿಂದುಬಿಟ್ರೆ ನಮಗೆ ಹಸಿವೆ ಆಗೋದಿಲ್ಲ, ನಮ್ಗೆ ಹೆಲ್ದಿನೂ ಕೂಡ ಇರುತ್ತೆ, ಗ್ಯಾಸನ್ನು ಉಳಿತಾಯ ಮಾಡ್ದಂಗೂ ಆಗುತ್ತೆ. ಅದಕ್ಕೆ ನಾನು ಇವಾಗ ಒಂದು ರೂಟೀನ್ ಮಾಡ್ಕೊಂಡು ದಿನಕ್ಕೆ ಒಂದು ಹಣ್ಣಾದರೂ ನಾವು ಕಂಪಲ್ಸರಿ ತಿನ್ನಲೇಕೆ ಬೇಕು. ಆ ಹಣ್ಣನ್ನು ನಾವು ಗ್ಯಾಸ್ ಇಲ್ಲ ಅಂತ ಹೇಳಿ ಭಾವಿಸ್ಕೋತಾ ಕಲ್ಲಂಗಡಿ ಹಣ್ಣು ನಾವು ತಿಂದುಬಿಟ್ರೆ ಅರ್ಧಕ್ಕರ್ಧ ನಮಗೆ ಹೊಟ್ಟೆನೂ ತುಂಬುತ್ತೆ, ವಿತ್ ಹೈಡ್ರೇಷನ್ ನಮಗೆ ಎಷ್ಟು ನಮಗೆ ಬೇಕಾಗುತ್ತೆ ಬಾಡಿಗೆ ಅಷ್ಟು ನಮಗೆ ನೀರನ್ನು ಒದಗಿಸ್ದಂಗೂ ಆಗಿರುತ್ತೆ. ಹಣ್ಣನ್ನು ವಿದಿನ್ 7 o'clock ಅನ್ನೋಷ್ಟೊಗೆ ಒಂದು ಹಣ್ಣು ಯಾವುದಾದ್ರೂ ತಿನ್ನಿ. ಆಮೇಲೆ ಜಾಸ್ತಿ ನಿಮ್ಗೆ ಎಷ್ಟು ಹಣ್ಣು ತಿನ್ನೋದು, ಎಷ್ಟು ತಿಂತೇವೋ ಅಷ್ಟು ಚಲೋ ಬಿಡಿ. ಯಾವ್ದು ನಿಮ್ಗೆ ಇಷ್ಟ ಆಗಿರುತ್ತೋ ಆ ಹಣ್ಣನ್ನು ತಿನ್ನಿ. ಆಮೇಲೆ ಸಾಯಂಕಾಲ ನಿಮಗೆ ಒಂದು ಗ್ಲಾಸು ಬಿಸಿ ಹಾಲು, ಅದಕ್ಕೆ ಒಂದು ಸ್ವಲ್ಪ ಗ್ಯಾಸ್ ಅವಶ್ಯಕತೆ ಬರುತ್ತೆ ಫ್ರೆಂಡ್ಸ್. ಆವಾಗ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ಕುಡಿದ್ರೆ ಅದು ನಮಗೆ ನಮ್ಮ ಬಾಡಿಯನ್ನು ರೆಸಿಸ್ಟೆನ್ಸ್ ಪವರನ್ನೇ ಇನ್ಕ್ರೀಸ್ ಮಾಡುತ್ತೆ, ಒಳ್ಳೆ ನಿದ್ದೆನೂ ತರುತ್ತೆ. ಈ ರೀತಿನ ನಾವು ಒಂದು ದಿನದ ನಾವು ವಿದೌಟ್ ಗ್ಯಾಸ್ ಅಂದರೆ ಸ್ವಲ್ಪ ಗ್ಯಾಸನ್ನು ಉಳಿತಾಯ ಮಾಡಿ, ಅಂದರೆ ಸ್ವಲ್ಪ ಗ್ಯಾಸಲ್ಲಿ ಒಂದು ರೊಟ್ಟಿ ಮಾಡಿಕೊಂಡು ಜಾಸ್ತಿ ಸಲಾಡನ್ನು ತಿನ್ನೋದ್ರಿಂದ, ಜಾಸ್ತಿ ಹಣ್ಣುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ವೃದ್ಧಿಸ್ಕೋಬೋದು, ನಮ್ಮ ಗ್ಯಾಸನ್ನು ಉಳಿತಾಯ ಮಾಡ್ಬೋದು. ಅಂದರೆ ಪಾಸಿಟಿವ್ ಆಗಿ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಫ್ರೆಂಡ್ಸ್ ಈ ಕಾಲದಲ್ಲಿ. ಅಂದರೆ ಹೇಗಿರುತ್ತೆ, ಗ್ಯಾಸ್ ಇಲ್ಲ ಅಂತ ಹೇಳಿ ಅನ್ಕೋತೀವಿ, ನಮ್ಗೆ ಗ್ಯಾಸ್ ಇದ್ದರೆ ನಮಗೆ ಊಟ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ತಲೆಯಲ್ಲಿಂದ ತೆಗೆದು
ನಮ್ಮ ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ನ ಮಾಡೋಣ ಫ್ರೆಂಡ್ಸ್. ಇನ್ನೊಂದು ಒಂದು ಸ್ವಲ್ಪ ನಾವು ಬೇರೆ ಥರದೇ ಯೋಚನೆ ಮಾಡಿದರೆ ಆಲೋಚನಾ ಶಕ್ತಿನೂ ಈ ಹಣ್ಣುಗಳ ತಿನ್ನೋದು ನಮ್ಮ ಆಲೋಚನಾ ಶಕ್ತಿನೂ ಬೇರೆ ಕಡೆನೂ ಹೋಗುತ್ತೆ ಫ್ರೆಂಡ್ಸ್. ಅಂದರೆ ಇವತ್ತು ಫಸ್ಟ್ ಡೇ ಒಂದು ಸ್ವಲ್ಪ ಅನಿಸುತ್ತೆ, ನನಗೇನೋ ಹೊಟ್ಟೆ ತುಂಬ್ದಂಗೆ ಅನಿಸ್ಲಿಲ್ಲ, ಅನ್ನ ಅದು ತಿನ್ನಬೇಕಾಗಿತ್ತು, ಅನ್ನ ಒಬ್ರು ಸ್ಕಿಪ್ ಮಾಡಬೇಕು ಅಂತ ಅಂತಿರ್ತಾರೆ. ಬಟ್ ಅನ್ನದ ಒಂದು ಪಾತ್ರೆ ನೋಡಿದಾದ್ಮೇಲೆ ಇಲ್ಲ ಅನ್ನ ಮಾಡಿದ್ಮೇಲೆ ತಿನ್ಬೇಕು. ಇವಾಗ ನೀವು ಗ್ಯಾಸ್ ಇಲ್ಲ ಅಂತ ಹೇಳಿ ಮೈಂಡ್ನಲ್ಲಿ ಇಟ್ಕೊಂಡು ಅನ್ನನೇ ಮಾಡಲಿಲ್ಲ ಅಂದರೆ ನಿಮ್ಗೆ ಅನ್ನ ತಿನ್ನುವಂಗೆ ಅನಿಸೋದಿಲ್ಲ. ಯಾಕಂದರೆ ಗ್ಯಾಸ್ ಇಲ್ವಲ್ಲ, ನಾವು ಹೇಗೆ ತಿನ್ನೋದು? ಗ್ಯಾಸ್ ಇದ್ರೂ ಇಲ್ಲ ಅಂತ ಹೇಳಿ ನೀವು ಭಾವಿಸ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ನಿಮ್ಮ ಮನೆಯಲ್ಲಿ ಒಂದೇ ಲಾಸ್ಟ್ ಗ್ಯಾಸ್. ಈಗ ನಮ್ಮ ಮನೆಯಲ್ಲೂ ಆ ರೀತಿನೇ ಆಗಿದೆ. ಆ್ಯಕ್ಚುಲಿ ಇವಾಗ ಮನೆಯಲ್ಲಿ ಒಂದೇ ಗ್ಯಾಸ್, ಇವಾಗನೂ ಮುಗಿಬೋದು, ನಾಳೆನೂ ಮುಗಿಬೋದು. ಅದಕ್ಕೆ ನಾವು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಈ ರೀತಿ ನಾವು ಅಂದರೆ ಮಾಡ್ಬೋದು. ಮತ್ತು ಇನ್ನೊಂದು ನಿಮ್ಮ ಕಡೆ ಆಗ್ತಿತ್ತಂದರೆ ಮಾಡಿ ಫ್ರೆಂಡ್ಸ್. ಈ ಒಂದು ರೂಲ್ಸ್ ಅಥವಾ ಒಂದು ಥಾಟ್ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಮ್ಮ ದೇಹಕ್ಕೆ ಒಂದು ತಿಂಗಳಲ್ಲಿ ಒಂದು ದಿನ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ, ಏನನ್ನು ತಿನ್ನಲಾರ್ದೆ. ಅದು ನಮ್ಮ ದೇಹಕ್ಕೂ ಒಳ್ಳೆಯದು. ಅಂದರೆ ನಮ್ದೆಲ್ಲ ದೇಹದ ಆರ್ಗನ್ಸ್ ಇರ್ತಲ್ಲ, ಅಲ್ಲೆಲ್ಲ ಅವಕ್ಕೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಹೇಳ್ತಾರೆ. ಇದರಿಂದ ನಮ್ಮ ರೆಸಿಸ್ಟೆನ್ಸ್ ಪವರು ಇನ್ಕ್ರೀಸ್ ಆಗುತ್ತೆ ಅಂತೆ, ನಮ್ಮ ಪೇಷನ್ಸ್ ಶಕ್ತಿನೂ ಇನ್ಕ್ರೀಸ್ ಆಗುತ್ತೆ ಅಂತ. ಅದನ್ನು ಈ ಟೈಮ್ದಲ್ಲಿ ಒಂದು ಸ್ವಲ್ಪ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದು. ಅಂದರೆ ಜಾಸ್ತಿ ಯಾವುದಾದ್ರೂ ಒಂದು ಹಣ್ಣನ್ನು ತಿಂದು ಆ ಡೇನ ನಾವು ಮುಗಿಸ್ಕೋಬೋದು. ನಮಗೆ ಅನ್ನಿಸ್ಬೋದು ಇಷ್ಟೆಲ್ಲ ಒಮ್ಮೆಗೆ ತಿಂದು ಒಮ್ಮೆಗೆ ನಮಗೆ ಎನರ್ಜಿ ಡೌನ್ ಆದಂಗೆ ಅನಿಸುತ್ತೆ ಹಾಗೆ ಅಂತ ಹೇಳಿ. ಆವಾಗ ನೀವು ಕ್ರಮೇಣವಾಗಿ ಒಂದು ಸ್ವಲ್ಪ ಚೇಂಜ್ ಮಾಡ್ಕೊತ ಹೋಗಿ. ಒಂದು ಸ್ವಲ್ಪ ಮಜ್ಜಿಗೆಯನ್ನು ಕುಡಿ, ಹೈಡ್ರೇಷನ್ ಆಗಿರುವಂಥ ಬೇಸಿಗೆ ಕಾಲದಲ್ಲಿ ಹೈಡ್ರೇಷನ್ ಆಗಿರುವಂಥ ಹಣ್ಣುಗಳನ್ನು ತಿಂದು, ಕರ್ಬೂಜ ಹಣ್ಣು, ಕಲ್ಲಂಗಡಿ ಹಣ್ಣು, ಈ ಹಣ್ಣುಗಳು ತಿನ್ನೋದ್ರಿಂದ ನಮ್ಮದು ಒಂದು ಜೀರ್ಣ ಶಕ್ತಿ ಇಂಪ್ರೂವ್ ಆಗುತ್ತೆ. ವಿತ್ ನಮಗೆ ಹೊಟ್ಟೆ ತುಂಬ್ದಂಗೂ ಅನಿಸುತ್ತೆ. ಯಾವುದೇ ರೀತಿ ಬೇರೆ ಅಂಥವಿಂಥ ಒಂದು ಚೀಪ್ಸು ಅಂದರೆ ಕರ್ದಿದ್ದ ಪದಾರ್ಥಕ್ಕಿಂತ ಮಾರು ಹೋಗಬೇಡಿ ಜಾಸ್ತಿ. ಅವನು ಇವಾಗ ಗ್ಯಾಸ್ನಲ್ಲಿ ಸ್ಟೋರ್ ಮಾಡಲಿಕ್ಕೆ ನಮಗೆ ಆಗೋದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಆ್ಯಕ್ಚುಲಿ ಹೋಟೆಲ್ದವ್ರಿಗೆ ನಡೆಸೋವಂಥ ಬಿಸ್ನೆಸ್ ತುಂಬಾ ಅವ್ರಿಗೂ ಆಗ್ತಾ ಇದೆ. ಇವಾಗ ಇನ್ಕ್ರೀಸು ಮಾಡಿದ್ದಾರೆ, ಒಂದು ಪ್ಲೇಟಿಗೆ ಇಂಥಷ್ಟು ಗ್ಯಾಸ್ ಬಿಲ್ ಅಂತ ಹಚ್ಕೊಡ್ತಾ ಇದ್ದಾರೆ. ಪಾಪ ಅವರು ಏನು ಮಾಡಲಿಕ್ಕೆ ಪರಿಸ್ಥಿತಿ ಇಲ್ಲ, ಯಾಕಂತಂದರೆ ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಫ್ರೆಂಡ್ಸ್. ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಶೇಂಗಾದ ಉಂಡೆಯನ್ನು ತಿನ್ಬೋದು. ಅಂದರೆ ಇದನ್ನು ಐರನ್ ಕಂಟೆಂಟ್ ನಮ್ಮ ಜಾಸ್ತಿ ಆಗುತ್ತೆ. ಎಲ್ಲ ಹೆಣ್ಮಕ್ಳಿಗಂತೂ ತುಂಬಾ ಉಪಯೋಗ ಆಗುತ್ತೆ. ಗರ್ಭಿಣಿ ಸ್ತ್ರೀಯವ್ರಿಗಂದ್ರೆ ಕಬ್ಬಿನ ಔಷಧದ ಪ್ರಮಾಣ ತುಂಬಾ ಕಡಿಮೆ ಆಗಿರುತ್ತೆ. ಈ ಸಮಯದಲ್ಲಿ ಒಂದು ಸ್ವಲ್ಪ ಗ್ಯಾಸ್ ಸ್ಟವ್ನ ಉಪಯೋಗಿಸ್ಕೊಂಡು ಶೇಂಗಾನ ಹುರಿದಿಟ್ಕೊಂಡು ಅದಕ್ಕೆ ಬೆಲ್ಲ ಇಟ್ಕೊಂಡು ಉಂಡಿಯನ್ನು ತಿನ್ಕೋತ ಹೋದರೆ ತುಂಬಾ ಪ್ರಯೋಜನ ಆಗುತ್ತೆ. ಇದರಿಂದ ಹಸಿರನ್ನು ತಡೆಗಟ್ಟಬಹುದು. ನಮಗೆ ತುಂಬ ರೀತಿಯಿಂದ ಪ್ರಯೋಜನವೂ ಆಗುತ್ತೆ. ದಿನಕ್ಕೊಂದು ಶೇಂಗಾದ ಉಂಡಿಯನ್ನು ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ನಾನು ಇವಾಗ ತಿಂತಾ ಇದ್ದೀನಿ. ಇದು ಸಣ್ಣವರಿಂದ ದೊಡ್ಡೋತ್ತರವ್ರು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಉಂಡೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಅದಕ್ಕೆ ನಾನು ನಮ್ಮ ಮನೆಯಲ್ಲಿ ಇದು ಯಾವಾಗಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಥರನೂ ನಾವು ಗ್ಯಾಸ್ ಉಳಿತಾಯನ ಮಾಡ್ಬೋದು. ಒಂದ್ಸಲ ಶೇಂಗಾನ ಹುರ್ಕೋಬೋದು, ಇಲ್ಲ ಅಥವಾ ಓವನಲ್ಲಿನೂ ನಾವು ಶೇಂಗಾನ ಹುರ್ಕೋಬಹುದು. ಒಂದ್ಸಲ ಓವನಲ್ಲಿ ಶೇಂಗಾ ಹುರ್ಕೊಂಡು ಇಟ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಡೈಲಿ ಒಂದೊಂದು ಉಂಡೆನ ತಿನ್ಕೊಂಡು ನಮ್ಮದು ಗ್ಯಾಸನ್ನು ನಾವು ಉಳಿತಾಯನ ಮಾಡಬಹುದಾಗಿದೆ. ಇವಾಗ ನಾನೊಂದು ಸ್ವಲ್ಪ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಸ್ವಲ್ಪ ಹೆಲ್ದಿಯಾಗಿರುವ ಡ್ರಿಂಕ್ಸ್ ಅಥವಾ ತೋರಿಸ್ಬೇಕು ಅಂತ ಹೇಳಿ. ಇದು ನುಗ್ಗೆಕಾಯಿ ಇರ್ತಲ್ಲ ಅದರ ತಪ್ಪಲದ್ದು ಜ್ಯೂಸು ಫ್ರೆಂಡ್ಸ್. ಇದು ಮೊರಿಂಗಾ ಜ್ಯೂಸ್ ಅಂತ ಹೇಳ್ತಾರೆ, ಡ್ರಮ್ ಸ್ಟಿಕ್ ಜ್ಯೂಸ್. ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್. ಇದರ ನಾವು ನಮ್ಮದು ಬಾಡಿನ ಹೈಡ್ರೇಷನ್ ಮಾಡ್ಕೊಳ್ಳಿಕ್ಕೆ ಇದನ್ನು ಬೆಳಗ್ಗೆಯಿಂದ ಇದರಿಂದನೂ ಸ್ಟಾರ್ಟ್ ಮಾಡ್ಬೋದು. ಇದು ಒಂದು ಸ್ವಲ್ಪ ತುಂಬಾ ಒಗರಾಗಿರುತ್ತೆ. ಫಸ್ಟ್ ಟೈಮ್ ಯಾರು ಕುಡಿತಾ ಇರ್ತಾರೆ ಅವ್ರಿಗೆ ನಾನು ಸಜೆಷನ್ ಹೇಳೋದ್ರ ಅಂತಂತಂದರೆ ಇದನ್ನು ತುಂಬಾ ತಿಕ್ಕಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ನಾವು ಎಷ್ಟೇ ಸಲ ಜ್ಯೂಸ್ ಕುಡಿದ್ರೂ ಫಸ್ಟಿಗೆ ಕುಡಿಯೋ ಹೊತ್ತಿಗೆ ಒಂದು ಸ್ವಲ್ಪ ನನಗೆ ಈ ಜ್ಯೂಸು ಪರ್ಟಿಕ್ಯುಲರ್ಲಿ ಈ ಜ್ಯೂಸು ತುಂಬ ಒಗರು ಹತ್ತುತ್ತೆ. ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಫ್ರೆಂಡ್ಸ್. ಎಷ್ಟೇ ನಾವು ನೀರು ಹಾಕಿದರೂ ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಆದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ನಾನು ಬೆಳಗ್ಗೆ ಇದನ್ನು ಒಂದು ಕುಡಿಯೋದನ್ನು ರೂಢಿ ಮಾಡಿಟ್ಕೊಂಡಿದ್ದೀನಿ.
ಇವಾಗ ಫ್ರೆಂಡ್ಸ್ ಇನ್ನೊಂದು ಉಪಾಯ ಅಂದರೆ ಹಿಂದಿನ ರಾತ್ರಿ ದಿನ ನೆನೆ ಹಾಕಿ ಶೇಂಗಾ ಕಡಲೆಕಾಳು ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ನಾನು ನೆನೆ ಹಾಕಿ ಇಟ್ಕೋತಾ ಇದ್ದೀನಿ, ಶೇಂಗಾ ಕಾಳನ್ನು. ಅಥವಾ ಬೆಳಗ್ಗೆ ನೆನೆ ಇಟ್ಕೊಂಡು ಸಾಯಂಕಾಲ 4 ಗಂಟೆಗತ್ತು ಸ್ನ್ಯಾಕ್ಸ್ ಥರ ಆಗಿ ನಾವು ಇದನ್ನು ಉಪಯೋಗ ಮಾಡ್ಬೋದು. ಅಂದರೆ ಇದರಿಂದನೂ ಹೊಟ್ಟೆನೂ ತುಂಬುತ್ತೆ. ಆ್ಯಕ್ಚುಲಿ ಇದರಿಂದ ನಮಗೇನು ಅನ್ನುವಂಥ ಟೇಸ್ಟ್ ಹತ್ತುತ್ತೆ ಅಂದರೆ ಫ್ರೆಂಡ್ಸ್, ಹಸಿ ಶೇಂಗಾನ ನಾವು ಹಿಂಗೆ ಹೊಲದಲ್ಲಿ ಅದನ್ನ ಹಳ್ಳಿಗಳಲ್ಲಿ ಈ ಥರ ಶೇಂಗಾನ ಒಡೆದು ತಿಂತಿರ್ತಾವೆ, ಅದರ ಟೇಸ್ಟು ಅದೇ ರೀತಿ ಹತ್ತುತ್ತೆ ಫ್ರೆಂಡ್ಸ್. ಇದರಲ್ಲಿ ನೀರು ಹಾಕಿ ನೆನೆ ಇಟ್ಟು ಒಂದು 5ರಿಂದ 6 ಗಂಟೆ ತನಕ ಅದು ನೆನಿಬೇಕು. ನಾನು ಬೆಳಗ್ಗೆ ನಾವು ನೆನೆ ಇಟ್ಟಿರುತ್ತೆ, ಸಾಯಂಕಾಲ 4-5ಕ್ಕೆ ನಾವು ತಿಂದರೆ 8 ಗಂಟೆಗೆ ಬೆಳಗ್ಗೆ ಸುಮಾರು ನೆನೆ ಇಟ್ಟು ಈ ಥರ 4 ಗಂಟೆಗೆ ಅದು ತಿಂದರೆ ಒಳ್ಳೆ ಪೋಷಕಾಂಶವಾಗಿರುವಂಥ ಹೆಲ್ದಿ ಆಗಿರುವಂಥ ಸ್ನ್ಯಾಕ್ಸ್ ಆಗುತ್ತೆ. ಇದನ್ನು ಸಲಾಡ್ ರೀತಿಯಲ್ಲೂ ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ಹಾಗೇ ತಿನ್ನಲಿಕ್ಕೂ ಇಷ್ಟ ಆಗುತ್ತೆ. ಇದು ಒಂದು ರೀತಿಯಾಗಿರುವಂಥದ್ದು ಮಾಡ್ಕೋಬಹುದು. ನೆಕ್ಸ್ಟು ನಾವು ಬೆಳಗ್ಗೆ ಎದ್ಕೊಂಡು ಡ್ರೈ ಫ್ರೂಟ್ಸನ್ನು ತಿನ್ಬೋದು, ಡ್ರೈ ಫ್ರೂಟ್ಸ್ ನೆನೆ ಹಾಕಿನೂ ತಿನ್ಬೋದು. ನಾನು ಇವಾಗ ಬರೀ ಮನುಕು ಅಂದರೆ ಒಣ ದ್ರಾಕ್ಷಿಯನ್ನು ಕಿಸ್ಮಿಸ್ ಅಂತಾರಲ್ಲ ಫ್ರೆಂಡ್ಸ್, ಅದನ್ನು ಇದನ್ನು ನಾನು ನೆನೆ ಹಾಕಿನೂ ತಿನ್ಬೋದು. ಇಲ್ಲ ಅಂತಂದರೆ ಹಾಗೇ ಚೆನ್ನಾಗಿ ತೊಳ್ಕೊಂಡು ಇದನ್ನು ತಿಂದ್ರೂ ಒಳ್ಳೆಯ ಉಪಯೋಗ ಆಗುತ್ತೆ. ಇದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದವ್ರಿಗೆ ಇದನ್ನು ಡೈಲಿ ತಿನ್ಕೋತಾ ಹೋದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಗ್ಯಾಸ್ ಇಲ್ಲದೇ ನಾವು ಈ ಥರ ನಮ್ಮ ದೇಹದ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಫ್ರೆಂಡ್ಸ್, ಈ ಥರ ಇವಾಗ ಮನೆಯಲ್ಲೇ ಮೊಸರು ಇಟ್ಕೊಂಡು ಒಂದ್ಸಲ ಹಾಲು ಕಾಸಿದ್ರೆ ಮುಗೀತು ಫ್ರೆಂಡ್ಸ್, ಅಷ್ಟೇ ಸಾಕು. ಅಂದರೆ ಸ್ವಲ್ಪ ಗ್ಯಾಸನ್ನು ನಾವು ಉಳಿತಾಯ ಮಾಡ್ಬೋದು. ಗ್ಯಾಸ್ ಇಲ್ಲದೇ ಅಡುಗೆ ಅಂತಲ್ಲ, ಒಂದು ಸ್ವಲ್ಪ ಮೊಸರು ಹೊತ್ತು ಈ ಥರ ಹಾಗೇನೂ ತಿನ್ಬೋದು. ಇವಾಗ ಸ್ಪ್ರೌಟ್ಸ್ ಅದು ನೆನೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಬೆಳಗ್ಗೆ ನಾವು ಸ್ಪ್ರೌಟ್ಸನ್ನು ತಿನ್ನಬಹುದು. ಸ್ಪ್ರೌಟ್ಸನ್ನು ನಾವು ಸಾಯಂಕಾಲ ಸಲಾಡ್ ಟೈಪ್ ಮಾಡಿಕೊಂಡು ಇದರಲ್ಲಿ ಆನಿಯನ್ನು, ಟೊಮೆಟೊ ಈ ಥರ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಹಾಗೆಯೇ ಹಸಿ ತಿಂದ್ರೂ ಚೆನ್ನಾಗಿರುತ್ತೆ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಮಜ್ಜಿಗೆನ ರೆಡಿ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಟ್ಟೋದು. ಇದನ್ನು ಮಜ್ಜಿಗೆನ ಮಧ್ಯಾಹ್ನ ಒಂದು ಗ್ಲಾಸ್ ಕುಡಿದ್ರೆ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಆಮೇಲೆ ಇವಾಗ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಇಷ್ಟೆಲ್ಲ ಫ್ರೂಟ್ಸ್ ಎಲ್ಲ ತರಿಸಿದ್ದಾರೆ ನೋಡಿ. ಎಲ್ಲನೂ ಚೆನ್ನಾಗಿರೋವಂಥ ಫ್ರೂಟ್ಸ್ ಡೈಲಿ ಒಂದೊಂದು ಫ್ರೂಟ್ಸನ್ನು ತಿನ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೂಟನ್ನು ಜಾಸ್ತಿ ತಿನ್ನಬೇಕು. ಇವಾಗ ಕಲ್ಲಂಗಡಿ ಸೀಸನ್ ಬಂದಿದೆ. ಇವಾಗ ಕಾರ್ನದ್ದು ನಾವು ಬೇಳೆ ಮಾಡ್ಕೊಂಡು ತಿನ್ಬೋದು. ಕಾರ್ನು ಸ್ವಲ್ಪ ಸುಟ್ಕೊಂಡು ರೋಸ್ಟ್ ಮಾಡಿಕೊಂಡು ತಿನ್ಬೋದು. ಇವಾಗ ದ್ರಾಕ್ಷಿಯನ್ನು ತುಂಬ ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಅಂದರೆ ಅದ್ರದ್ದು ಮೇಲೆ ತುಂಬಾ ಕೆಮಿಕಲ್ಸ್ ಇರ್ತವೆ. ಇವಾಗ ಸ್ಟ್ರಾಬೆರಿ ಮತ್ತು ಕಿತ್ತಳೆ ಹಣ್ಣು, ಯಾವ್ದು ಹಣ್ಣು ಸಿಗುತ್ತೋ, ಮೋಸಂಬಿ, ಯಾವ ರೀತಿ ಹಣ್ಣು ಸಿಗುತ್ತೋ ನಿಮ್ಗೆ ಆದಷ್ಟು ಅದನ್ನು ಚಿಕ್ಕು ಹಣ್ಣು ಆದಷ್ಟು ಚೆನ್ನಾಗಿ ತೊಳ್ಕೊಂಡು ತಿನ್ನಿ ಅಷ್ಟೇ ಫ್ರೆಂಡ್ಸ್. ಇದೇ ಒಂದು ನನ್ನ ಈ ವಿಡಿಯೋದ ಉದ್ದೇಶ ಆಗಿತ್ತು. ಪ್ಲೀಸ್ ಈ ಥರ ತಿನ್ನೋದ್ರಿಂದ ರೈತರಿಗೂ ಹೆಲ್ಪ್ ಆಗುತ್ತೆ, ನಮ್ಮ ಗ್ಯಾಸನ್ನು ಉಳಿತಾಯ ಆಗುತ್ತೆ. ನಾವು ನಮ್ಮ ರುಟೀನನ್ನು ಸ್ವಲ್ಪ ಚೇಂಜ್ ಮಾಡಿ ಆರೋಗ್ಯಕರವಾಗಿದೆ, ಹೆಲ್ದಿ ಆಗಿರುವಂಥ ಉಪಯೋಗವಾಗಿರುವಂಥ ಫ್ರೂಟ್ಸನ್ನು ತಿಂದು ನಮ್ಮ ಗ್ಯಾಸನ್ನು ಉಳಿತಾಯ ಮಾಡ್ಕೋಬೋದಾಗಿದೆ.